ಮನೆ ಮಾರಿ ಸೈನಿಕರ ನಿಧಿಗೆ 10 ಲಕ್ಷ ರೂಪಾಯಿ ದೇಣಿಗೆ. ದೇಣಿಗೆ ನೀಡಿ ದೇಶಪ್ರೇಮ ಮೆರೆದ ಮಹಾಮಾತೆ. ₹1 ಭಿಕ್ಷುಕರಿಗೆ ಹಾಕಬೇಕಂದ್ರೆ ಅಥವಾ ಯಾರಿಗಾದ್ರೂ ಪುಕ್ಸಟ್ಟೆ ಕೊಡಬೇಕಂದ್ರೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಆದರೆ ಇಲ್ಲೊಬ್ಬ ಮಹಾತಾಯಿ ತನ್ನ ಸ್ವಂತ ಮನೆಯನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಸೈನಿಕರ ನಿಧಿಗೆ ಅರ್ಪಿಸಿದ್ದು ದೇಶಪ್ರೇಮ ಸಾರಿದ್ದಾರೆ. ಹೌದು, ದೇಶ ಕಾಯುವ ಸೈನಿಕರ ಮೇಲಿನ ಗೌರವ ಮತ್ತು ದೇಶ ಪ್ರೇಮಕ್ಕೆ ಸಾಟಿ ಇಲ್ಲದಂತಹ ಹೃದಯ ಸ್ಪರ್ಶಿ ವಿದ್ಯಮಾನಕ್ಕೆ ಇವತ್ತು ದಾವಣಗೆರೆ ಜಿಲ್ಲೆ ಸಾಕ್ಷಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಹಿರಿಯ ಜೀವಿ, ನಿವೃತ್ತ ಶಿಕ್ಷಕಿ ಹಾಗೂ ದಯಾಮರಣ ಹೋರಾಟಗಾರ್ತಿ ಆಗಿರುವ 86 ಇಳಿ ವಯಸ್ಸಿನ ಕೆಬಿ ಕರಿಬಸಮ್ಮ ಅಜ್ಜಿ ತಮ್ಮ ಆಸ್ತಿಯನ್ನ ಸೈನಿಕರ ನಿಧಿಗೆ ಅರ್ಪಿಸಿದ್ದಾರೆ. ದಾವಣಗೆರೆಯ ದಯಾಮರಣ ಹೋರಾಟಗಾರ್ತಿ ಕರಿಬಸಮ್ಮ ಸ್ವಂತ ಮನೆಯನ್ನ ಮಾರಿದ ಹಣ ಮತ್ತು ಪಿಂಚಣಿ ಉಳಿತಾಯ ಸೇರಿದಂತೆ ಒಟ್ಟು 10 ಲಕ್ಷ ರೂಪಾಯಿಯನ್ನ ದೇಶ ಕಾಯುವ ಸೈನಿಕರ ಕಲ್ಯಾಣ ನಿಧಿಗೆ ದೇಣಿಗೆಯನ್ನಾಗಿ ನೀಡುವ ಮೂಲಕ ಅಪಾರ ದೇಶ ಪ್ರೇಮವನ್ನ ಮೆರೆದಿದ್ದಾರೆ. ಜೊತೆಗೆ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಮತ್ತೊಮ್ಮೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದಿದ್ದಾರೆ. ಇನ್ನು ಭಾರತದ ಗಡಿ ಕಾಯುವ ಯೋಧರ ಕಲ್ಯಾಣಕ್ಕಾಗಿ ಬರೋಬ್ಬರಿ 10 ಲಕ್ಷ ರೂಪಾಯಿಗಳ ಧನ ಸಹಾಯ ಚೆಕ್ ಅನ್ನ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಜಿಎಂ ಗಂಗಾಧರ ಸ್ವಾಮಿಗೆ ಹಸ್ತಾಂತರಿಸಿದ್ದಾರೆ. ಶಿಕ್ಷಕಿಯಾಗಿ ಸೇವೆ ಆರಂಭಿಸಿದ ದಿನದಿಂದಲೂ ದೇಶ ಕಾಯುವ ಸೈನಿಕರ ಬಗ್ಗೆ ಅಪಾರ ಗೌರವ ಮತ್ತು ಪ್ರೀತಿ ಇಟ್ಟುಕೊಂಡಿರುವ ಕರಿಬಸಮ್ಮ ಕೆಲ ವರ್ಷಗಳ ಹಿಂದೆ ಒಂದು ಪುಟ್ಟ ಮನೆಯನ್ನ ಮಾಡಿಕೊಂಡಿದ್ರು. ಅದನ್ನ ಇತ್ತೀಚೆಗೆ 6 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿ ಆ ಹಣವನ್ನ ಬ್ಯಾಂಕ್ನಲ್ಲಿಟ್ಟಿದ್ರು. ಅದರೊಂದಿಗೆ ಶಿಕ್ಷಕ ವೃತ್ತಿಯ ಪಿಂಚಣಿ ಹಣವನ್ನ ಒಟ್ಟುಗೂಡಿಸಿ ಒಟ್ಟು 10 ಲಕ್ಷ ರೂಪಾಯಿಗಳನ್ನ ಸೈನಿಕರ ನಿಧಿಗೆ ನೀಡಿದ್ದಾರೆ. ಬಿಪಿ, ಶುಗರ್ ಹಾಗೂ ಕ್ಯಾನ್ಸರ್ ಕಾಯಿಲೆ ಇರೋ ಹಿನ್ನೆಲೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಈ ಹಣವನ್ನ ಭಾರತೀಯ ಸೈನಿಕರ ಕಲ್ಯಾಣಕ್ಕೆ ಅರ್ಪಣೆ ಮಾಡಿದ್ದೇನೆ ಎಂದು ಸಾರ್ಥಕ ಭಾವನೆಯಿಂದ ಹೆಮ್ಮೆ ಪಟ್ಟಿದ್ದಾರೆ. ನಾನು ಇವತ್ತು ಡಿಫೆನ್ಸಿಗೆ ಕೊಟ್ಟಿರೋ ಹಣ 50 ವರ್ಷದ ಹಿಂದಿನ ವಿಚಾರವಾಗಿ ಗಟ್ಟಿಯಾಗಿ ನಿಧಾನಕ್ಕೆ 50 ವರ್ಷದ ಹಿಂದಿನ ವಿಚಾರ ಇದು. ಆಗ ಕೇವಲ ಟಿ ವಿಗಳಲ್ಲಿ ಮಾತ್ರ ಟಿ ವಿ ಇರಲಿಲ್ಲ, ರೇಡಿಯೋಗಳಲ್ಲಿ ಮಾತ್ರ ಈ ವಿಚಾರವಾಗಿ ಮಾತಾಡ್ತಾ ಇದ್ದರು. ಏನು ಅಂದರೆ ದೇಶದ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟು ಕಷ್ಟಪಡ್ತಾರೆ. ಅವರು ತಂದೆ ತಾಯಿಗಳು ವಯಸ್ಸಾದರು, ಅವ್ರ ಹೆಂಡತಿ ಮಕ್ಕಳು ಕೂಡ ಆರೋಗ್ಯ ವಿಚಾರ ಮಾಡಬೇಕು ಅಂದರೆ ಅವರು 3-4 ಕಿಲೋಮೀಟ್ರ್ ದೂರದಿಂದ ಇಳಿದು ಬಂದು ಕಡಿದಾದ ಬೆಟ್ಟಗಳಿಂದ ಇಳಿದು ಬಂದು ಅವರು ವಿಚಾರ ಮಾಡೋದು. ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂದ್ಬಿಟ್ಟು ರೇಡಿಯೋದಲ್ಲಿ ನ್ಯೂಸ್ಗಳು ಬರ್ತಾಯಿತ್ತು. ಆಗ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಅವರ ಚರಿತ್ರೆಯನ್ನು ಕೇಳಿ. ಆಗ ನಾವು ಏನಾದರೂ ದೇಶಕ್ಕೆ ಏನಾದರೂ ಸೇವೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಭಾವನೆ ಬಂತೀಗ 50 ವರ್ಷದ ಹಿಂದೆ. ಆಗ ಅದು ಮನಸ್ಸಿನಲ್ಲಿ ಹಾಗೇ ಇತ್ತು, ಅದು ಕ್ವಶನ್ ಮಾರ್ಕ್ ಆಗಿ. ಯಾವಾಗ ನಾನು ದಯಾಮರಣ ಹೋರಾಟಕ್ಕೆ ನಿಂತ್ಕೊಂಡೆ ಆವಾಗ ಹಣದ ಅವಶ್ಯಕತೆ ಬಂತು. ಅನೇಕ ಜನರು ಗಣ್ಯರು, ದಾವಣಗೆರೆ ಗಣ್ಯ ವ್ಯಕ್ತಿಗಳೆಲ್ಲ ಕೊಡೋದಕ್ಕೆ ಬಂದರು. ಅವರಿಂದ ಯಾರಿಂದನೂ ನಾನು ಇಸ್ಕೊಳ್ಳಲಿಲ್ಲ. ಆ ಒಂದು ಹೋರಾಟದ ಉದ್ದೇಶಕ್ಕೋಸ್ಕರ ನಾನು ಒಂದು ಮನೆಯನ್ನು ಮಾರಿದೆ. ಆ ಮನೆ ಮಾರಿದಾಗ 6 ಲಕ್ಷ ರೂಪಾಯಿಯನ್ನು BSF ನಿಧಿಗೋಸ್ಕರ ಅದನ್ನು ಮೀಸಲಾಗಿ ಇಟ್ಟುಬಿಟ್ಟೆ, ಅದನ್ನು ಕೊಡಬೇಕು ಅಂತ ಹೇಳಿ. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಈ ಹೋರಾಟದಲ್ಲಿ ಜಂಜಾಟದಲ್ಲಿದೆ. ಈ ಹೋರಾಟದಿಂದ ನನಗೆ BP ಬಂತು, ಶುಗರ್ ಬಂತು, ಸ್ಲಿಪ್ ಡಿಸ್ಕ್ ಆಯಿತು, ಕ್ಯಾನ್ಸರ್ ಬಂತು. ಹುಷಾರಿದ್ದಾಗ ಮಾಡೋದು, ಪ್ರಚಾರ ಮಾಡೋದು, ಆಮೇಲೆ ಸುಧಾರಿಸ್ಕೊಳ್ಳೋದು, ಹಿಂಗಾಯಿತು. ಅದ್ರ ಕಡೆ ಗಮನ ಕೊಡಲೇ ಇಲ್ಲ. ಆ 6 ಲಕ್ಷ ರೂಪಾಯಿನ ಆಗಲೇ ವೈರಲ್ ಆಗಿತ್ತು, ಪೇಪರ್ಗಳಲ್ಲೆಲ್ಲ ವೈರಲ್ ಆಗಿತ್ತು. ಆದರೂ ನಾನು ಅದನ್ನು ಕೊಡೋಕ್ಕೆ ಹೋಗಲಿಲ್ಲ. ಈಗ ಅದು ರೌಂಡ್ ಫಿಗರಾಗಿ 10 ಲಕ್ಷ ಕೊಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಈಗ ಅದನ್ನು ದೇಶಕ್ಕೆ ಕೊಟ್ಟು ಒಂದು ಋಣಮುಕ್ತಲಾಗಬೇಕು ಅಂತಂದ್ಬಿಟ್ಟು ಇತ್ತು. ಈಗ ನನಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾಯಿದೆ. ಆದಷ್ಟು ಜಲ್ದಿ ಕೊಟ್ಟು ಋಣಮುಕ್ತ ಆಗಬೇಕು ಅಂತ ಅನೇಕ ವಿಚಾರಗಳು ಮಾಡಿದ್ದೆ. ನಮ್ಮ ಶಿವೇಗಿ ಸ್ವಾಮಿಗಳು, ಈ ಗಂಗಾಧರ ಸ್ವಾಮಿಗಳು ಇವರ ಕೈಲಿ ಕೊಟ್ಟರೆ ಅದನ್ನು ಮುಟ್ಟಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ಗುರುಗಳಿಂದ ಹೋಗಿತ್ತು. ಗುರುಗಳು ದಾರಿ ತೋರಿಸಿದ್ರು. ಗುರುಗಳ ಕೈಯಿಂದ ಅದು ಇವತ್ತು ದೇಶಕ್ಕೋಸ್ಕರ ಹೋಗ್ತಾ ಇದೆ. ಅದನ್ನು ನನಗೆ ಖುಷಿ ತಂದಿದೆ. ಮಾನ್ಯ ಕರಿಬಸಮ್ಮ ನಿವೃತ್ತ ಶಿಕ್ಷಕಿರವರು ನನಗೆ ಅನೇಕ ಪತ್ರಗಳನ್ನು ಅವರು ಲಿಖಿತವಾಗಿ ಬರಿತಾ ಇದ್ದರು.
ಮತ್ತು ವಿನಂತಿ ಮಾಡ್ತಾಯಿದ್ರು. ನಾನು ನಿವೃತ್ತ ಯೋಧರಿಗೆ, ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಯೋಧರಿಗೆ ನನ್ನ ನಿವೃತ್ತಿ ವೇತನದ ಹಣ ಮತ್ತು ನಾನು ಬಹಳ ವರ್ಷದ ಹಿಂದೆ ಒಂದು ಮನೆಯನ್ನು ಮಾರಿ ಅದನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ದೆ. ಆ ಬ್ಯಾಂಕಲ್ಲಿದ್ದಂಥ ದುಡ್ಡನ್ನು ಜೊತೆಗೆ ಇನ್ನೂ ಒಂದು 4 ಲಕ್ಷ ರೂಪಾಯಿಯಷ್ಟು ಸೇರಿಸಿ ನಾನು ಒಂದು 10 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವರ ಮನವಿಗೆ ಹೋಗೊಟ್ಟು ಇವತ್ತು ನಾವು ಅವರಿಂದ 10 ಲಕ್ಷ ರೂಪಾಯಿಯನ್ನು ಸ್ವೀಕಾರ ಮಾಡಿದ್ವಿ. ಅದನ್ನು ಭಾರತ ಸರ್ಕಾರದ ನಿವೃತ್ತ ಯೋಧರ ಒಂದು ಕಲ್ಯಾಣ ನಿಧಿಗೆ ನಾವು ಅರ್ಪಿಸೋರಿದ್ದೀವಿ. ಇದಲ್ಲದೆ ಮಾನ್ಯ ಕರ್ಬಸಮ್ಮ ಅವರು ನಮಗೆ ಅನೇಕ ಪತ್ರಗಳನ್ನು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತೇಳಿ ಬರೆದಿದ್ದರು. ಅದರೊಳಗೆ ಅವರ ವಿನಂತಿ ಏನು ಅಂತ ಹೇಳಿದ್ರೆ, ನಮಗೆ ದಯಾಮರಣಕ್ಕೆ ನೀವು ಅನುಮತಿ ಕೊಡಿಸ್ಬೇಕು ಸರ್ಕಾರದಿಂದ ಅಂತ. ಆ ಕಾರಣದಿಂದ ನಾನು ಕಳೆದ ವಾರ ಅವರನ್ನು ವೈಯಕ್ತಿಕವಾಗಿ ಕೂಡ ಅವರ ತಂಗಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅವರಿಗೆ ಮಾತಾಡಿಸಿ ಲೀಗಲ್ ಪೊಸಿಷನ್ ಏನಿದೆ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇನೆ. ಹಾಗಾಗಿ ಅವ್ರ ಮನವಿಗಳನ್ನೆಲ್ಲವನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ. ಇದು ಯಾಕೆ ಅತಿ ಮುಖ್ಯ ಇವತ್ತು ಅಂತ ಹೇಳಿದ್ರೆ, ದೇಶಕ್ಕೆ ದೇಶ ಪ್ರೇಮ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದಂಥದ್ದು, ಎಲ್ಲರ ಭಾರತೀಯರ ಕರ್ತವ್ಯ ಕೂಡ ಹೌದು. ಇಂಥ ಸಾರ್ವಜನಿಕರು ಮತ್ತು ದೇಶಾಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು. ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ದೇಶ ಪ್ರೇಮಕ್ಕೆ ಇದೊಂದು ಮಾದರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆ ಮುಖೇನ ನಮ್ಮ ದೇಶಕ್ಕೆ ನಾವು ಒಂದು ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ನಾನು ಸನ್ಮಾನ್ಯ ಕರ್ಬಸಮ್ಮ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಅವರು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇನ್ನು ಮಾರಣಾಂತಿಕ ಕಾಯಿಲೆಗಳಿಂದ ನರಳ್ತಾ ಇರುವವರಿಗೆ ಘನತೆಯಿಂದ ಸಾಯುವ ಹಕ್ಕು ಅಂದ್ರೆ ದಯಾಮರಣದ ಹಕ್ಕು ಸಿಗಬೇಕೆಂದು ದಶಕಗಳಿಂದ ಹೋರಾಟ ಮಾಡ್ತಾ ಇರುವ ಕರಿಬಸಮ್ಮ ಅವರು ಹೋರಾಟದ ಮೂಲಕವೇ ಚಿರಪರಿಚಿತರಾಗಿದ್ದವರು. ಸದ್ಯ ದಾವಣಗೆರೆಯ ವೃದ್ಧಾಶ್ರಮವೊಂದರಲ್ಲಿ ವಾಸ ಮಾಡ್ತಿದ್ದಾರೆ. ಕಾಯಿಲೆಯ ನೋವಿನ ನಡುವೆಯೂ ಸ್ವಾರ್ಥವಿಲ್ಲದೆ ಸೈನಿಕರ ನಿಧಿಗೆ ಲಕ್ಷಾಂತರ ರೂಪಾಯಿ ಹಣ ನೀಡಿರುವುದು ಈ ಅಜ್ಜಿಯ ದೇಶ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಅಜ್ಜಿ ಕರಿಬಸಮ್ಮ ಮಾಡಿದ ಕೆಲಸಕ್ಕೆ ಇಡೀ ರಾಜ್ಯವೇ ಅಭಿನಂದನೆ ಸಲ್ಲಿಸ್ತಾ ಇದೆ. ಅಲ್ಲದೆ ಜಿಲ್ಲಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.